ಗುರುದೇವ ನಮಸ್ಕರಿಸುವರು. ಯಶೋಧನ ನಿನಗೆ ಮಂಗಳವಾಗಲಿ. ಈ ಆಸ್ಥಾನದಲ್ಲಿ ಕುಳಿತುಕೋ. ಯಾರಲ್ಲೇ ನನ್ನ ಅರಮನೆ ನರ್ಸಿಗೆಯನ್ನು ಬರಮಾಡು. ಹಲೋ. ನಗೆ ಬೀಳಿದೆ ಚೆಲುವಾಂತ ಅರವಿಂದ ನಗೆ ಬೀಳಿದೆ ಈ ಜನ್ಮ ಸಂತೋಷ ನೀ ನೀಡಿದೆ ಚೆಲುವಾಂತ ಅರವಿಂದ ನಗೆ ಬೀಳಿದೆ ಮನ ತುಂಬಿ ನೀ ಮೀಡಿದೆ ಆ ಆ ಆ ಆ ಮನ ತುಂಬಿ ಹೃದಯ ನೀ ಮೀಡಿದೆ ಹಾರಾಡು ಗಿಳಿಯಂತೆ ಹಾರಾಡು ಗಿಳಿಯಂತೆ ಆಡಿ ಪಾಡಿ ಆಡಿ ನಲಿಯುವ ಚೆಲುವಾಂತ ಅರವಿಂದ ನಗೆ ಬೀಳಿದೆ ಈ ಜನ್ಮ ಸಂತೋಷ ನೀ ನೀಡಿದೆ ಚೆಲುವಾಂತ ಅರವಿಂದ ನಗೆ ಬೀಳಿದೆ ಚೆಲುವಾಂತ ಅರವಿಂದ ನಗೆ ಬೀಳಿದೆ ಈ ಜನ್ಮ ಸಂತೋಷ ನೀ ನೀಡಿದೆ ಚೆಲುವಾಂತ ಅರವಿಂದ ನಗೆ ಬೀಳಿದೆ ನಗೆ ಬೀಳಿದೆ ನಗೆ ಬೀಳಿದೆ ಭಲೆ ಭಲೆ ನರ್ತಕಿ ಭಲೆ ಭಲೆ ನರ್ತಕಿ. ಗುರುದೇವ, ನಿಮ್ಮಿಬ್ಬರಲ್ಲಿ ಕೃಷ್ಣನೇ ಒಂದು ಕಡೆ, ಯಾದವರ ಸೈನ್ಯ ಸಹಿತ ನೀವೇ ಒಂದು ಕಡೆ ಭಾಗವಹಿಸಿ ಅದರಲ್ಲಿ ಆ ಕೃಷ್ಣನನ್ನೇ ಬೇಡಿಕೊಂಡ ಆ ಪಾರ್ಥ ನಾನು ಯಾದವರ ಸೈನ್ಯವನ್ನು ಕೇಳಿದೆ.
ಎಂಥ ಕಾರ್ಯವನ್ನು ನೀನು ಮೋಸ ಹೋದೆ. ನಿರಾಯುಧನಾದ ಆ ಕೃಷ್ಣನು ಆಯುಧವನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂದು ಈ ವಚನ ಕೊಟ್ಟಿರೋನು. ಹಾಗಾದರೆ ನಿನಗೆ ಜಯವು ಖಂಡಿತ. ನೀನು ಹೋಗಿ ಬಾ ದುರ್ಯೋಧನ, ನಿನಗೆ ಮಂಗಳವಾಗಲಿ. ಜಯಿಸುವೆ ಜಗದಿಗಲೆ ಬಲು ಮದಾಂಧರನ್ನು ಬಲೆ ಕೊಡಿ ಕೊಡಿ ಕೊಟ್ಟುವೆ. ಜಯಿಸುವೆ ಜಗದಿಗಲೆ ಪತಿಗೊಳ ಕೊಲ್ಲುವೆ ಪಟ ಪಟ. ಹುರುಳರ ಗೆಲ್ಲುವೆ ಬಲೆ ಬಲೆ. ಪತಿಗೊಳ ಕೊಲ್ಲುವೆ ಪಟ ಪಟ. ಹುರುಳರ ಗೆಲ್ಲುವೆ ಬಲೆ ಬಲೆ. ಅದವರ ಬಿಡಿಯುತ್ತೆ ಮಠವನ್ನು ಮುರಿದೆ. ಅದವರ ಬಿಡಿಯುತ್ತೆ ಮಠವನ್ನು ಮುರಿದೆ. ಕಡೆ ಕಡೆ ನಡುಗಿಸಿ ದುರುಳರ ಬಡಿವೆ. ಕಡೆ ಕಡೆ ನಡುಗಿಸಿ ದುರುಳರ ಬಡಿವೆ. ಜಯಿಸುವೆ ಜಗದಿಗಲೆ ಜಯಿಸುವೆ 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 ಜಗದಿಗಲೆ.
ಪತ್ನಿಯಾಗಿದ್ರು ಈ ನನ್ನ ಬೆಚ್ಚದ ಪಡೆಯನ್ನು ಕಟ್ಟದೆ ಕಾಲವನ್ನು ಕಳೆಯಬೇಕಾಯ್ತಲ್ಲ. ನನ್ನ ಪತಿಗಳಾದರೂ ನನ್ನ ವಿಷಯದಲ್ಲಿ ಮರುಕವಾಗಿರಲು ನಿನಗಾದರೂ ಮರುಕವಿಲ್ಲವಿ. ಬೇಗನೆ ಬಂದು ತಂಗಿಯನ್ನು ಕಾಪಾಡಬಾರದೇ ಅಣ್ಣ. ನಿನ್ನ ಅಣ್ಣನು ಬಂದಿರುವನು. ನನ್ನ ಮಾನ ಸಂರಕ್ಷಣೆ ಮಾಡಿದ ನೀನಲ್ಲವೇ? ಇಂದು ಮೌನ ವೈರವೇ ಏಕೆ ದೇವ? ದ್ರೌಪದ, ಏಕೆ ಎಲೆ ಸೋದರಿ
ಮಗಳಾಗುನೆ ನಾನುಳಿ ಮನೆಯೊಳ ನಾನಿರುವೆ ದ್ರೌಪದಿ ನೀ ತಿಳಿಯೇ ನಾನಿರುವೆ ದ್ರೌಪದಿ ನೀ ತಿಳಿಯೇ ಸಂತಪಿಸುವೆ ಏಕೆ ಎಲೆ ಸೋದರಿ ಎಂತಿರುವುದೇ ಸಂತೈಸಲು ನಾನಿರುವೆ ಎಂತಿರುವುದೇ ಸಂಗಾದ್ರಪದ ದೇವನ ಬಲವು ಧರ್ಮಕ್ಕೆ ಜಯವು ದೇವನ ಒಲವು ಧರ್ಮಕ್ಕೆ ಜಯವು ದೇವನ ಒಲವು ಧರ್ಮಕ್ಕೆ ಜಯವು ಭಾವನೆ ಬೇಡವ ಬಿಡು ಬಿಡು ಸಹೋದರಿ ಭಾವನೆ ಬೇಡವ ಬಿಡು ಬಿಡು ಸಹೋದರಿ ಸಂತಪಿಸುವೆ ಏಕೆ ಎಲೆ ಸೋದರಿ ಚಿಂತೆ ಎಂತಿರುವುದೇ ಸಂತೈಸಲು ನಾನಿರುವೆ ಚಿಂತೆ ಎಂತಿರುವುದೇ 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 ತಂಗ ದ್ರೌಪದ ನಿನ್ನ ಶಪಥವನ್ನು ನಾನು ಪೂರೈಸುವೆನು ಈಗ ದುರ್ಯೋಧನನಿಗೆ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನೇ ಕಲ್ಪಿಸಿಕೊಂಡು ಬರುವೆನು ಆದರೆ ನಿನ್ನ ಪತಿಗಳ ಮನಸ್ಸನ್ನು ಒಲಿಸುವ ಭಾರ ಮಾತ್ರ ನಿನ್ನದಾಗಿರುವುದು ಅದು ಭೀಮಾರ್ಜುನರು ಬರುವಂತಿದೆ ಅವರನ್ನು ಕೆರಳಿಸು ಮತ್ತೆ ನಾನು ಬರುವೆನು ನಮೋ ತ್ರಿಭುವನ ನಾಯಕನೇ ನಮೋ ತ್ರಿಭುವನ ನಾಯಕನೇ ವೇದವನಾದರಿಸಿ ವಾಸುದೇವನೇ
ಸಂಧಿ ಹಾಗೆ ಇನ್ನು ಹೋಗಿ ಬರುವೆ. ಹಾಗೆ ಆಗಲಿ. ಶಾಂತೆ ವರವೀರಳಾಗಿ ವರಪಾತ್ರಿಯಾಗಿ ಮರ್ಕವೇತಕ್ಕೆ ಶಾಂತೆ ಶಾಂತೆ ವರವೀರಳಾಗಿ ವರಪಾತ್ರಿಯಾಗಿ ಮರ್ಕವೇತಕ್ಕೆ 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 ಗಂಡು ಪುತ್ರರ ಪತಿಯಾಗಿ ನೀನು ಅನ್ಸಲಿ ಗಂಡು ಪುತ್ರರ ಪತಿಯಾಗಿ ನೀನು ಚಂಡ ಚಿಂತೆಯಂತೆ ಚಂಡ ಚಿಂತೆಯಂತೆ ಕಡುಕೋಪದಿಂದ ದುಡುಕೋಗೆ ಏಕೆ ಕೋಮಲಾಗಿಯೇ ಕಾಂತೆ ಸೌತೆ ವರವೀರಳಾಗಿ ವರಪತ್ನಿಯಾಗಿ ಮರ್ಕವೇತಕ್ಕೆ 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 ದೇವಿ ಏಕೆ ಏಕೆ ಚಿತ್ತಕ್ರಾಂತರಾಗಿರುವೆ ಪಡವಿಯೊಳ್ಳೆ ನಾರಿ ಅಪಮಾನಗೈವದು ಆಚಾರೆ ಪಡವಿಯೊಳ್ಳು ನಾರಿ ಅಪಮಾನಗೈವದು ತರವೇ ನಿಮಗಿದು ದೇವಿ ತರವೇ ನಿಮಗಿದು ಕಾತನೆ ನಿಮಗೆ ಕಾಂತ ಸಹಿಸೆನು ಅಪಮಾನವ ಆಚಾರೆ ಇನ್ನು ತುರುಳನ ಅಪಮಾನಗೈದು ದೇವಿ ಅಂದು ತುರುಳನ ಅಪಮಾನಗೈದು ಇಂದು ನಾನು ಸಹಿಸೆನು ಕಾಂತ ದೇವಿ ಇಂದು ನಾನು ಸಹಿಸೆನು ಕಾಂತ ನಿಮ್ಮಯ ಬಾಳೆ ಆಚಾರೆ ಕಾಂತ ನಿಮ್ಮಯ ಬಾಳೆದಕ್ಕೆ ಪ್ರಾಣೇಶ್ವರ ದುಃಖಲ್ಲದೆ ಮತ್ತಿನ್ನೇನು ಅಯ್ಯೋ ನಾನು ಜೀವಿಸಿದ್ದು ಫಲವಾದರೇನು ಆಚಾರೆ ಹೀರಿನ ಬಿರುನುಡಿಗಳನ್ನು ನಿಲ್ಲಿಸು ಎಂದರೆ ನಿನಗೆ ಒದಗಿದ ಹೇಪತ್ತುಗಳನ್ನು ಪರಿಹರಿಸಿ ಕಾಪಾಡಿದವರ್ಯಾರು ನೆರೆದ ಸಭಾ ಮಧ್ಯದಲ್ಲಿ ಅಗ್ರಾಜನ ಅಭಿಪ್ರಾಯಕ್ಕೆ ವಿರೋಧ ನಡೆದು ಆತನ ಮನಸ್ಸನ್ನು ಏಕೆ ರಮಿಸಬೇಕೆಂದು ನೆಪ ಮಾತ್ರಕ್ಕೆ ಸಂತೋಪಿಸಿದ ಮಾತ್ರಕ್ಕೆ ನಮ್ಮನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ ಅಂದು ವಸ್ತ್ರಾಭರಣ ಕಾಲದಲ್ಲಿ ನಾನು ಮಾಡಿದ ಪ್ರತಿಕ್ರಿಯೆಯನ್ನು ನೀನು ಮರ್ತೆಯ ಕೇಳು ಕುಲಗಿರಿಗಳು ಚಲಿಸಲೇ ಕುಲಗಿರಿಗಳು ಚಲಿಸಲೇ ದಿನ ಉದ್ಭವಿಸಲೇ ಪಶ್ಚಿಮ ಬುದಿಯೋ ದೇವೇ ಕರುಣೆ ಕೇಳ್ ಜನಕನ ತರುಣಿ ಕೇಳ್ ಜನಕನ ಮೃದುಪಾದದಾಣೆಗೂ ನಾಂ ತರುವೆ ಕೌರವರ ಶಿರವ ದೇವಿ ಸಪ್ತದೀಪಗಳ ಪರಿವರ್ತವಾದರೂ ಸರಿಯೇ ಈ ಭೂಮಂಡವೆಲ್ಲವೂ ತಲೆ ಕೆಳಗಾದರೂ ಸರಿಯೇ ಸಪ್ತ ಸಾಗರ ಏಕಕಾಲದಲ್ಲಿ ವಸ್ತುವಾದರೂ ಸರಿಯೇ ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರರು ಗತಿಸಿ ಎಂದು ಮುಂದಾದರೂ ಸರಿಯೇ ಈ ಭೀಮನು ಮಾಡಿರುವ ಪ್ರತಿಕ್ರಿಯೆಯನ್ನು ಬಿಡತಕ್ಕವನಲ್ಲ. ಒಂದು ವೇಳೆ ನನ್ನ ಸಹೋದರರ ಅಣ್ಣನ
ಅನ್ನುನೆ ಮಾನದ ತನೆ ನೇಗಿ ತನೆ ನದಿ ರಾಮನಿ ಬೇಕೆಂದು ಸಂಧಿಗೆ ಒಪ್ಪಿದೆ ಹೊರತು ಬೇರೆ ಇಲ್ಲ. ಹೀಗಿರುವಲ್ಲಿ ನಮ್ಮನ್ನು ಕೈಲಾಗದ ಏಡಿ ಎಂದು ಭಾವಿಸಿದೆಯಾ? ನೀನೀಗಲೇ ಹೋಗಿ ಸಂಧ್ಯಾ ವಿಚಾರದಲ್ಲಿ ಈ ಭೀಮನ ನಿಮ್ಮ ಮಾತನ್ನು ನಿರಾಕರಿಸಿದರೆ ಅಗ್ರಜ, ನೀನು ಆಡುತ್ತಿರುವುದು ಏನು? ಇದರಿಂದ ಅಣ್ಣನ ಮನಸ್ಸಿಗೆ ವ್ಯಸನ ಉಂಟಾಗುವುದಿಲ್ಲವೇ? ಏನು ಹೇಳಿದೆ? ಅಂತ ಗಂಡತನದ ವೇದವು ಅಂತ ಹಾತನಿಗಿದ್ದರೆ ಒಂದು ಸಮಯ ಮಧ್ಯದಲ್ಲಿ ಆ ದುರದುಶಾಸನನು ಈ ಪಾಂಚಾಲಿ ಎದುರು ಮನೆ ಜಗ್ಗಿಸಿ ಎಳೆಯುತ್ತಿದ್ದಾಗ ಆ ಪಾಪಿ ಏದರ ಬಗ್ಗೆ ರಕ್ತಪಾನ ಮಾಡಬೇಕೆಂದಿದ್ದರೆ ನನ್ನನ್ನು ತಾನು ಸುಮ್ಮನೆ ಕುಳಿತುಕೊಂಡ ಅರ್ಜುನ. ನಿಮ್ಮೊಡನೆ 12 ವರ್ಷ ವನವಾಸ ಮಾಡಿದು ಆಯ್ತು. ಅದು ಅಲ್ಲದೆ 1 ವರ್ಷ ವಿರಾಟನ ಮನೆಯಲ್ಲಿ ಅಡಿಗೆ ಮಾಡಿದು ಆಯ್ತು. ಶತ್ರು ಮಿತ್ರರ ವೇದಗಳಿದಂತೆ ಹಕ್ಕಾಚರಗಡ್ಡ ಧರ್ಮದಲ್ಲಿ ಹೆಣ್ಣು ಮುಂದೆ ಮಾಡತಕ್ಕವರಲ್ಲ ಈ ಭೀಮ. ಸರ್ವಪ್ರಾಪದಿಂದ ಆ ಕೌರವನ ಕುಲದ ಬೇರೆ ರೀತಿಯ ಹೆಸರು ಈ ಮಾತನ್ನು ತಿಳಿಸಿ ಹೋಗು. ಪ್ರಾಣೇಶ್ವರ, ನೀನಲ್ಲವೇ ಪುರುಷನಿಗೆಲ್ಲ ವೀರ ಶಿಖಾಮಣಿ? ದೇವಿ, ಸಾಕು ನಿನ್ನವುಗಳಿಗೆ. ಈಗ ನನಗೆ ಅವಶ್ಯಕವಿಲ್ಲ. ಎಂದಿಗೆ ರಣರಂಗದ ಮಧ್ಯದಲ್ಲಿ ಆ ದುರುಳ ದುಶ್ಯಾಸನ ಕರಳನ ಕಿತ್ತು ನಿನ್ನ ಮುಡಿಯನ್ನು ಕಟ್ಟುವೆನು. ಅಲ್ಲದೆ ಆ ನೀಚನಾದ ದುರ್ಯೋಧನನ ಕೆಟ್ಟವನ್ನು ನನ್ನ ಅಂದಿಗೆ ನನ್ನನ್ನು ಹೊಗಳುವಂತೆ, ಅಂದಿಗೆ ನನ್ನನ್ನು